ರಾಜಧಾನಿ ದೆಹಲಿಯಲ್ಲಿ ಏನು ಬೇಕರ ಸ್ಫೋಟ ಆಗಿತ್ತು ಆ ಒಂದು ವಿಚಾರವಾಗಿ ಈಗ ಅಮಿತ್ ಶಾಗೆ ಹಿಗ್ಗಾಮುಗ್ಗಾ ಜಾಡಿಸಿದ್ದಾರೆ ಪ್ರಿಯಾಂಕ್ ಖರ್ಗೆ. ಗೃಹ ಸಚಿವರ ಮೇಲೇನೆ ತಮ್ಮ ಉಗ್ರಾವತಾರವನ್ನು ತೋರಿಸಿರುವಂಥದ್ದು ಪ್ರಿಯಾಂಕ್ ಖರ್ಗೆ. ರಾಜಧಾನಿಯಲ್ಲಿ ಏನು ಸ್ಫೋಟ ಸಂಭವಿಸಿತ್ತು ಆ ಒಂದು ವಿಚಾರವಾಗಿ ನೇರವಾಗಿ ಅಮಿತ್ ಶಾಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ, ಹಿಗ್ಗಾಮುಗ್ಗಾ ಜಾಡಿಸಿದ್ದಾರೆ ಪ್ರಿಯಾಂಕ್ ಖರ್ಗೆ. ಏನು ಮಾಡ್ತಾ ಇದ್ದೀರಿ ಅಂತ ಗೃಹ ಸಚಿವರ ಮೇಲೆ, ಕೇಂದ್ರ ಗೃಹ ಸಚಿವರ ಮೇಲೆ ಖರ್ಗೆ ಉಗ್ರಾವತಾರ. ಶಾ ಮೋದಿ RSS ಮೇಲೆ ಕೂಡ ಫುಲ್ ಗರಂ ಆಗಿದ್ದಾರೆ ಪ್ರಿಯಾಂಕ್ ಖರ್ಗೆ. ಖರ್ಗೆಯಿಂದ ಗೃಹ ಸಚಿವ ಅಮಿತ್ ಶಾಗೆ ಪ್ರಶ್ನೆಗಳ ಸುರಿಮಳೆ ಸುರಿದಿದೆ. ಕೇಳಿದ್ದಾರೆ ಸಾಲು ಸಾಲು ಪ್ರಶ್ನೆಗಳೆಲ್ಲ. ಸ್ವತಂತ್ರ ಭಾರತದಲ್ಲಿ ಅತ್ಯಂತ ದುರ್ಬಲ ಗೃಹ ಸಚಿವ ಅಂದ್ರೆ ಅದು ಅಮಿತ್ ಶಾ ಅಂತ ಹೇಳ್ತಾ ಇದ್ದಾರೆ. ಅಸಮರ್ಥ ಯಾರಾದರೂ ಇದ್ರೆ ಅದು ಅಮಿತ್ ಶಾನೇ. ಪುಲ್ವಾಮಾ ಆಯ್ತು, ಮಣಿಪುರ ಆಯ್ತು, ಪಹಲ್ಗಾಮ್ ಆಯ್ತು, ಈಗ ದೆಹಲಿ. ಏನ್ ಮಾಡ್ತಾ ಇದ್ರಿ ಈಗ ದೆಹಲಿ? ಹೀಗೆ ಸಾಕಷ್ಟು ಆಗಿದೆ. ಏನ್ ಮಾಡ್ತಾ ಇದ್ದಾರೆ ಗೃಹ ಸಚಿವರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಚುನಾವಣಾ ಭಾಷಣದಲ್ಲಿ ಬಾಂಗ್ಲಾದವರು ಒಳಗೆ ಬರ್ತಾರೆ ಅಂತಾರೆ, ಭಾಷಣಗಳನ್ನು ಮಾಡ್ತಾರೆ ಇವರು. ಆದರೆ ಈಗ ಆಡಳಿತ ನಡೆಸ್ತಾ ಇರೋದು ಯಾರು ಸ್ವಾಮಿ ಹಾಗಾದ್ರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೇಂದ್ರದಲ್ಲಿ ಯಾವ ಸರ್ಕಾರ ಇದೆ, ಇದಕ್ಕೆಲ್ಲ ಯಾರು ಹೊಣೆಗಾರ, ಯಾರು ಇದ್ರ ಬಗ್ಗೆ ತಗೊಂತಾರೆ ಚಾರ್ಜ್ ಅಂತ? ಪ್ರಧಾನಿ ಮೋದಿ ಅವರು ಯಾಕೆ ಅಮಿತ್ ಶಾಗೆ ಹೆದರ್ತಾ ಇದ್ದಾರೆ, ಯಾಕೆ ಮಾತನಾಡ್ತಾ ಇಲ್ಲ? ಎಲ್ಲ ರೀತಿಯಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ. ನೋಡಿ, ಸ್ವತಂತ್ರ ಭಾರತದ ಒಂದು ಅತ್ಯಂತ ದುರ್ಬಲ ಅಸಮರ್ಥ ಗೃಹ ಸಚಿವ ಯಾರಾದರೂ ಇದ್ರೆ ಅದು ಅಮಿತ್ ಶಾನೇ ಅಂತ ಪ್ರಿಯಾಂಕ್ ಖರ್ಗೆ ನೇರವಾಗಿ ಹೇಳ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ತುಂಬಾ ಗರಂ ಆಗಿ ಮಾತನಾಡ್ತಾ ಇದ್ದಾರೆ. ಒಂದು ದೆಹಲಿಯ ಒಂದು ಸ್ಫೋಟದ ವಿಚಾರವಾಗಿ, ಇದರ ಒಂದು ಸ್ಫೋಟದ ಹಿನ್ನೆಲೆ ಏನು ವೈಫಲ್ಯ, ಅದು ಕೇಂದ್ರ ಸರ್ಕಾರದ ಮುಖ್ಯವಾಗಿ ಗೃಹ ಸಚಿವರ ವೈಫಲ್ಯ. ಗುಪ್ತಚರ ಇಲಾಖೆಗಳು ಏನು ಮಾಡ್ತಾ ಇದ್ವು, ಇವರಿಗೆ ಮಾಹಿತಿ ಬರ್ತಾ ಇರಲಿಲ್ವಾ? ಎಲ್ಲರ ವೈಫಲ್ಯ ಇದರಲ್ಲಿ ಎದ್ದು ಕಾಣ್ತಾ ಇದೆ. ಹೀಗಾಗಿ ಸ್ವತಂತ್ರ ಬಂದ ನಂತರ ಯಾರಾದರೂ ಒಬ್ಬ ದುರ್ಬಲ ಮತ್ತೆ ಅಸಮರ್ಥ ಗೃಹ ಮಂತ್ರಿ ಇದ್ರೆ, ಕೇಂದ್ರ ಗೃಹ ಮಂತ್ರಿ ಇದ್ರೆ ಅದು ಅಮಿತ್ ಶಾನೇ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇದ್ದಾರೆ. ಅಮಿತ್ ಶಾ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಪುಲ್ವಾಮಾ ಆಯಿತು, ಮಣಿಪುರ ಆಯಿತು, ಪಹಲ್ಗಾಮ್ ಆಯಿತು, ಈಗ ದೆಹಲಿಯ ಸರ್ತಿ. ಇಷ್ಟೆಲ್ಲ ಆಗ್ತಾ ಇದೆ. ಆದರೂ ಕೂಡ ಯಾಕೆ ನೀವೆಲ್ಲ ಸುಮ್ಮನೆ ಇದ್ದೀರಿ? RSS ಮೇಲೆ, ಮೋದಿಯ ಮೇಲೆ, ಅಮಿತ್ ಶಾ ಮೇಲೆ, ಎಲ್ಲರ ಮೇಲೆ ಕೂಡ ಮಾತನಾಡ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ. ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಯಾಕೆ ಸುಮ್ಮನೆ ಇದ್ದೀರಿ? ಈಗ ಯಾರು ಆಡಳಿತ ಇದೆ? ನೀವು ಹೇಳ್ತೀರಿ ಬಾಂಗ್ಲಾದಿಂದ ಒಳ ನುಸುಳ್ತಾ ಇದ್ದಾರೆ ಕೆಲವರು ಅಂತ. ನೀವೇನು ಮಾಡ್ತಾ ಇದ್ದೀರಿ? ಸಾಲು ಸಾಲು ಈ ರೀತಿ ಘಟನೆಗಳು ಆಗ್ತಾ ಇವೆ. ಚುನಾವಣಾ ಭಾಷಣಗಳಲ್ಲಿ ನೀವು ಮಾತನಾಡ್ತೀರಿ, ಬಾಂಗ್ಲಾದಿಂದ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರಿ. ನಿಮ್ಮದೇ ಸರ್ಕಾರ ಇದೆ, ನೀವ್ಯಾಕೆ ಚಾರ್ಜ್ ತಗೊಳ್ತಾ ಇಲ್ಲ? ಇದಕ್ಕೆಲ್ಲ ಹಾಗಾದ್ರೆ ಯಾರು ಹೊಣೆ? ಹಂಗಾರೆ ಯಾರು ಕೂಡ ಇದನ್ನು ಹೊಣೆಗಾರಿಕೆಯನ್ನು ಹೊತ್ಕೊಳ್ಳೋಕೆ ರೆಡಿ ಅಲ್ವಾ ನೀವು? ಪ್ರಧಾನಿ ಮೋದಿ ಅವರು ಯಾಕೆ ಅಮಿತ್ ಶಾಗೆ ಎದುರ್ಕೊಳ್ತಾ ಇದ್ದಾರೆ? ಅವರು ಕೂಡ ಯಾಕೆ ಮಾತನಾಡ್ತಾ ಇಲ್ಲ? ತಮ್ಮ ಗುಟ್ಟು ಹೊರಗೆ ಬರುತ್ತೆ ಅಂತ ಏನಾದರೂ ನೀವು ಸುಮ್ಮನೆ ಇದ್ದೀರಾ, ಬಾಯಿ ಮುಚ್ಕೊಂಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. 56 ಇಂಚ್ ಎಲ್ಲಿ ಹೋಯ್ತು ಸ್ವಾಮಿ ನಿಮ್ಮದು? ಹೇಳ್ತಾ ಇದ್ರಲ್ಲ ನೀವೇ, ಎಲ್ಲಿ ಹೋಯ್ತು ನಿಮ್ಮದು? ಬೇರೆ ದೇಶದಲ್ಲಿ ಇದೇ ರೀತಿಯಾಗಿ ಏನಾದರೂ ಆಗಿದ್ರೆ ಇಷ್ಟೊತ್ತಿಗೆ ಗೃಹ ಸಚಿವರು ಯಾರಿರ್ತಿದ್ರು ಅವರು ರಾಜೀನಾಮೆನೇ ಕೊಟ್ಟು ಹೋಗಿಬಿಡ್ತಾ ಇದ್ರು. ನೀವು ಇನ್ನೂ ಇದ್ದೀರಾ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಮ್ಮ RSSನವರನ್ನ ಗಡಿಗೆ ಕಳಿಸಿ, ಅವರು ಕಾಯ್ತಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ವಿಚಾರದಲ್ಲಿಯೂ ಕೂಡ ಪ್ರಿಯಾಂಕ್ ಖರ್ಗೆ RSSನ ಬಿಟ್ಟಿಲ್ಲ. ನೋಡಿ, ಏನು RSS ಮತ್ತು ಪ್ರಿಯಾಂಕ್ ಖರ್ಗೆ ವಿಚಾರ ಕೇಳಿ ಬರ್ತಾ ಇತ್ತು. ಈಗಲೂ ಕೂಡ ಹೇಳ್ತಾ ಇದ್ದಾರೆ, ನಿಮ್ಮ RSSನ ಒಂದು ಸ್ವಯಂ ಸೇವಕರೇನಿದಾರಲ್ಲ, ಹೋಗಿ ಇಂಥ ಸಮಯದಲ್ಲಿ ಕಳಿಸಿ ಅವ್ರನ್ನ ಗಡಿಗೆ, ಕಾಯಿಲೆಯಲ್ಲಿ ರಕ್ಷಣೆಯನ್ನು ಮಾಡಲಿ. ಬರೀ ಇಲ್ಲಿ ರಾಜ್ಯದಲ್ಲಿ ಒಳಗಡೆ ಇಟ್ಕೊಂಡು ಬರೀ ಪಥಸಂಚಲನ ಮಾಡೋದಲ್ಲ. ಇಂತಹ ಸಮಯ ಬಂದಾಗ ನಿಮ್ಮದು ಇದಾರಲ್ಲ ನಿಮ್ಮ ಸೇವಕರು, ಸ್ವಯಂ ಸೇವಕರು RSSನವರು, ಅವರನ್ನೆಲ್ಲ ಗಡಿ ಕಳಿಸಿ ಅನ್ನುವಂಥ ರೀತಿಯಲ್ಲಿ RSS ವಿಚಾರವಾಗಿ ಕೂಡ ಮಾತನಾಡಿದ್ದಾರೆ. ಒಂದು ಸ್ವಲ್ಪ ಟಚ್ ಕೊಟ್ಟಿದ್ದಾರೆ. ಯಾಕಂದರೆ ಅಮಿತ್ ಶಾ ಎಷ್ಟು ದುರ್ಬಲ, ಎಷ್ಟು ಅಸಮರ್ಥ ಅನ್ನುವಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ. ಈ ಒಂದು ವಿಚಾರವಾಗಿ ಯಾರಾದರೂ ಒಂದು ಸ್ವತಂತ್ರ ಭಾರತದ ಒಂದು ಅಸಮರ್ಥ ಗೃಹ ಸಚಿವ ಅಂದರೆ ಅದು ಅಮಿತ್ ಶಾ. ಏನಿದು ಘಟನೆ ಆಗಿದೆ ಅದಕ್ಕೆಲ್ಲ ಕೂಡ ಅವರೇ ಕಾರಣ ಅನ್ನುವಂಥ ರೀತಿಯಲ್ಲಿ ಪ್ರಿಯಾಂಕ್ ಖರ್ಗೆ ಮಾತನಾಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.